ವಿಂಡೋಸ್ 10 ಫೈಲ್ ಎಕ್ಸ್ಪ್ಲೋರರ್. ನಾವು ಈ ಕ್ಲಾಸ್ನಲ್ಲಿ ಫೈಲ್ ಎಕ್ಸ್ಪ್ಲೋರರನ್ನು ಕಂಟಿನ್ಯೂ ಮಾಡೋಣ. ವಿಂಡೋಸ್ 10ನಲ್ಲಿ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಇಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇದೇ ಥರ ನೀವು ಬ್ರೌಸರ್ ಓಪನ್ ಮಾಡಿ ನೋಡಿದ್ರೇನೋ ಇಲ್ಲಿ ಮೈಕ್ರೋಸಾಫ್ಟ್ ಅಡ್ವರ್ಟೈಸ್ಮೆಂಟ್ ನಿಮಗೆ ಕಳಿಸುತ್ತೆ. ಮೈಕ್ರೋಸಾಫ್ಟ್ ಒನ್ ಡ್ರೈವನ್ನು ನೀವು ಯೂಸ್ ಮಾಡಬೇಕು ಎಂದು ಈ ಥರ ಅಡ್ವರ್ಟೈಸ್ಮೆಂಟ್ ನಿಮಗೆ ಫೈಲ್ ಎಕ್ಸ್ಪ್ಲೋರರ್ನಲ್ಲಿ ತೋರಿಸುತ್ತೆ. ಈ ಅಡ್ವರ್ಟೈಸ್ಮೆಂಟನ್ನು ನೀವು ಆಫ್ ಮಾಡಬೇಕು. ಇದನ್ನು ನೀವು ಆಫ್ ಮಾಡಬೇಕು ಎಂದರೆ ವ್ಯೂವನ್ನು ಸೆಲೆಕ್ಟ್ ಮಾಡ್ತೀರಾ. ಇದರಲ್ಲಿ ಆಪ್ಷನ್ನಲ್ಲಿ ಫೋಲ್ಡರ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ. ಈ ಫೋಲ್ಡರ್ ಆಪ್ಷನಲ್ಲಿ ವ್ಯೂವನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಮಗೆ ಶೋ ಸಿಂಕ್ ಪ್ರೊವೈಡರ್ ನೋಟಿಫಿಕೇಷನ್ ಎಂದು ಒಂದು ಆಪ್ಷನ್ ಇದೆ. ಇದನ್ನು ನಾವು ರಿಮೂವ್ ಮಾಡಿ ಅಪ್ಲೈಯನ್ನು ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದರೆ ಇದಾದ ಮೇಲೆ ನಿಮಗೆ ಈ ಥರ ಅಡ್ವರ್ಟೈಸ್ಮೆಂಟ್ ಫೈಲ್ ಎಕ್ಸ್ಪ್ಲೋರರ್ನಲ್ಲಿ ತೋರಿಸಲ್ಲ. ನಾವು ಈಗ ರಿಬ್ಬನನ್ನು ಮಿನಿಮೈಸ್ ಮಾಡಿದ್ದೀವಿ. ರಿಬ್ಬನನ್ನು ಮ್ಯಾಕ್ಸಿಮೈಸ್ ಮಾಡೋಣ. ಈ ರಿಬ್ಬನನ್ನು ನೀವು ಕೀಬೋರ್ಡ್ನಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಬೋದು. ನೀವು ಕಂಟ್ರೋಲ್ F1 ಕೀ ಪ್ರೆಸ್ ಮಾಡಿದರೆ ರಿಬ್ಬನ್ ಕ್ಲೋಸ್ ಆಗ್ತದೆ. ಕಂಟ್ರೋಲ್ F1 ನೀವು ಇನ್ನೊಂದು ಬಾರಿ ಪ್ರೆಸ್ ಮಾಡಿದರೆ ರಿಬ್ಬನ್ ಮ್ಯಾಕ್ಸಿಮೈಸ್ ಆಗುತ್ತೆ. ಕೆಲವು ಸಮಯದಲ್ಲಿ ಯೂಸರ್ಸ್ ಗೊತ್ತಿಲ್ಲದ F11 ಕೀಯನ್ನು ಪ್ರೆಸ್ ಮಾಡ್ತಾರೆ. ಈ ಥರ F11 ಕೀಯನ್ನು ಪ್ರೆಸ್ ಮಾಡಿದರೆ ನಿಮಗೆ ಎಕ್ಸ್ಪ್ಲೋರರ್ ಫುಲ್ ಸ್ಕ್ರೀನ್ಗೆ ಬರುತ್ತೆ. ಈ ಥರ ಸಿಚುವೇಷನಲ್ಲಿ ನೀವು ಇನ್ನೊಂದು ಬಾರಿ F11 ಕೀಯನ್ನು ಪ್ರೆಸ್ ಮಾಡಬೇಕು. ಈಗ F11 ಪ್ರೆಸ್ ಮಾಡಿದರೆ ಫುಲ್ ಸ್ಕ್ರೀನಿಂದ ನಮಗೆ ನಾರ್ಮಲ್ ಸ್ಕ್ರೀನಿಗೆ ಬರುತ್ತೆ. ಈ ಆಪ್ಷನನ್ನು ನೀವು ಯೂಸ್ ಮಾಡ್ಬೋದು. ಮೇಲ್ಗಡೆ ಇರುವ ಈ ಬಾಕ್ಸನ್ನು ನೀವು ಒಂದು ರನ್ ಬಾಕ್ಸ್ ಥರ ಯೂಸ್ ಮಾಡ್ಬೋದು. ವಿಂಡೋಸ್ R ಕೀಯನ್ನು ಪ್ರೆಸ್ ಮಾಡಿ ನಾವು ರನ್ನನ್ನು ಓಪನ್ ಮಾಡ್ತೀವಿ. ಈ ರನ್ ಥರ ನಾವು ಈ ಅಡ್ರೆಸ್ ಬಾರನ್ನು ಯೂಸ್ ಮಾಡ್ಬೋದು. ಯಾವ ಥರ ಈ ಅಡ್ರೆಸ್ ಬಾರನ್ನು ರನ್ ಥರ ಯೂಸ್ ಮಾಡಬೇಕು ಎಂದು ನೋಡೋಣ. ಈಗ ನಾವು ಡಿ ಡ್ರೈವನ್ನು ಓಪನ್ ಮಾಡಿ ಇಟ್ಟಿದ್ದೀವಿ. ಮೊದಲು ನಾವು ಈ ಅಡ್ರೆಸ್ ಬಾರನ್ನು ಸೆಲೆಕ್ಟ್ ಮಾಡಬೇಕು. ಆ ಥರ ಸೆಲೆಕ್ಟ್ ಮಾಡೋದಕ್ಕೆ ಆಲ್ಟ್ ಡಿ ಕೀಯನ್ನು ಪ್ರೆಸ್ ಮಾಡಿದರೆ ನಿಮಗೆ ಅಡ್ರೆಸ್ ಬಾರ್ ಸೆಲೆಕ್ಟ್ ಆಗ್ತದೆ. ಇಲ್ಲಿ ನಾವು ವಿಡಿಯೋಸ್ ಎಂದು ಟೈಪ್ ಮಾಡಿದರೆ ನಮಗೆ ವಿಡಿಯೋಸ್ ಫೋಲ್ಡ್ರು ಓಪನ್ ಆಗ್ತದೆ. ಹಾಗೆಂದರೆ ಕ್ವಿಕ್ ಆಕ್ಸೆಸ್ನಲ್ಲಿ ಇರುವ ಯಾವುದನ್ನು ಬೇಕಾದರೂ ನೀವು ಇಲ್ಲಿ ಟೈಪ್ ಮಾಡಿ ಓಪನ್ ಮಾಡ್ಬೋದು. ಇನ್ನೊಂದು ಬಾರಿ ನಾವು ಆಲ್ಟ್ ಡಿ ಕೀ ಪ್ರೆಸ್ ಮಾಡಿ ಡಾಕ್ಯುಮೆಂಟ್ ಎಂದು ಟೈಪ್ ಮಾಡಿದರೆ ಕೆಳಗಡೆ ಡಾಕ್ಯುಮೆಂಟ್ ತೋರಿಸುತ್ತೆ. ಈ ಡಾಕ್ಯುಮೆಂಟನ್ನು ನಾವು ಕ್ಲಿಕ್ ಮಾಡಿದರೆ ನಮಗೆ ಡಾಕ್ಯುಮೆಂಟ್ ಫೋಲ್ಡ್ರ್ ಓಪನ್ ಆಗ್ತದೆ. ಇಲ್ಲಿ ನೀವು ರನ್ನಲ್ಲಿ ಟೈಪ್ ಮಾಡುವ ಯಾವ ಕಮಾಂಡ್ ಬೇಕಾದರೂ ಟೈಪ್ ಮಾಡ್ಬೋದು. ಒಂದು ಉದಾಹರಣೆಗೆ ನಾವು ನೋಟ್ ಪ್ಯಾಡನ್ನು ಓಪನ್ ಮಾಡಬೇಕು ಅಂದರೆ ಇಲ್ಲಿ ನೋಟ್ ಪ್ಯಾಡ್ ಎಂದು ಟೈಪ್ ಮಾಡಿ ಎಂಟ್ರಿ ಕೀ ಪ್ರೆಸ್ ಮಾಡಿದರೆ ನಮಗೆ ನೋಟ್ ಪ್ಯಾಡು ಓಪನ್ ಆಗ್ತದೆ. ನೀವು ವಿಂಡೋಸ್ R ಕೀಯನ್ನು ಪ್ರೆಸ್ ಮಾಡಿ ಅದರಲ್ಲಿ ನೀವು ಏನೆಲ್ಲ ಟೈಪ್ ಮಾಡ್ತೀರೋ ಅದು ಎಲ್ಲವನ್ನು ನೀವು ಅಡ್ರೆಸ್ ಬಾರ್ನಲ್ಲಿ ಟೈಪ್ ಮಾಡಬಹುದು. ಮೊದಲು ನೀವು ಆಲ್ಟ್ ಡಿ ಕೀಯನ್ನು ಪ್ರೆಸ್ ಮಾಡಿ ಆ ಲೊಕೇಶನನ್ನು ಸೆಲೆಕ್ಟ್ ಮಾಡಬೇಕು. ಒಂದು ಉದಾಹರಣೆಗೆ ನಾವು ಶೆಲ್ ಕಾಲನ್ ಸ್ಟಾರ್ಟಪ್ ಎಂದು ರನ್ನಲ್ಲಿ ಟೈಪ್ ಮಾಡಿದ್ದೀವಿ. ಅದೇ ಕಮಾಂಡ್ ನಾವು ಇಲ್ಲಿ ಟೈಪ್ ಮಾಡಿದರೆ ಸ್ಟಾರ್ಟಪ್ ಫೋಲ್ಡ್ರ್ ಇಲ್ಲಿ ಓಪನ್ ಆಗ್ತದೆ. ಈ ಅಡ್ರೆಸ್ ಬಾರನ್ನು ಅವರು ಯಾವ ಥರ ಸೆಟ್ ಮಾಡಿದ್ದಾರೆ ಅಂದರೆ ನಿಮ್ಮ ಬ್ರೌಸರ್ ಥರ ಸೆಟ್ ಮಾಡಿದ್ದಾರೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಇದರ ಮುಂದೆ ಯಾವ ಫೋಲ್ಡ್ರ್ ಫೈಲ್ಸ್ ನೀವು ಓಪನ್ ಮಾಡಿದ್ದೀರಾ ಎಂದು ತೋರಿಸುತ್ತೆ. ಇಲ್ಲೇ ನೀವು ಅದನ್ನು ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲೇ ನಿಮಗೆ ವೆಬ್ಬನ್ನು ಓಪನ್ ಮಾಡೋದಕ್ಕಾಗ್ತದೆ. ಒಂದು ಉದಾಹರಣೆಗೆ ಇಲ್ಲಿ ನಾವು google.com ಎಂದು ಟೈಪ್ ಮಾಡ್ತೀವಿ. ಟೈಪ್ ಮಾಡಿದ ಮೇಲೆ ನೀವು ಕಂಟ್ರೋಲ್ ಶಿಫ್ಟ್ ಎಂಟ್ರಿ ಕೀಯನ್ನು ಪ್ರೆಸ್ ಮಾಡಿದರೆ ನಮಗೆ ಕ್ರೋಮಿ ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ. ಕ್ರೋಮಿನಲ್ಲಿ ಗೂಗಲ್ ಓಪನ್ ಆಗಿದೆ. ಈ ಅಡ್ರೆಸ್ ಬಾರ್ನಲ್ಲಿ ನೀವು ಸರ್ಚ್ ಬೇಕಾದರೂ ಟೈಪ್ ಮಾಡಬಹುದು. ಒಂದು ಉದಾಹರಣೆಗೆ ನಾವು ಇಲ್ಲಿ ವಿಂಡೋಸ್ 10 ಶಾರ್ಟ್ಕಟ್ ಎಂದು ಟೈಪ್ ಮಾಡ್ತೀವಿ. ಈಗ ನೀವು ಎಂಟ್ರಿ ಕೀ ಪ್ರೆಸ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಬ್ರೌಸರ್ ಓಪನ್ ಆಗ್ತದೆ. ಕಾರಣ ಏನಂದರೆ ನಾವು ಏನು ಟೈಪ್ ಮಾಡಿದ್ದೀವಿ ಎಂಬುದನ್ನು ಎಕ್ಸ್ಪ್ಲೋರರ್ಗೆ ಗೊತ್ತಿಲ್ಲ. ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವ ಡಿಫಾಲ್ಟ್ ಬ್ರೌಸರ್ ಓಪನ್ ಆಗಿ ಆ ಬ್ರೌಸರ್ನಲ್ಲಿ ಇರುವ ಡಿಫಾಲ್ಟ್ ಸರ್ಚ್ ಇಂಜಿನ್ ಓಪನ್ ಆಗಿ ನೀವು ಯಾವುದನ್ನು ಸರ್ಚ್ ಮಾಡಬೇಕು ಎಂದು ಹೇಳಿದಿರೋ ಆ ಸರ್ಚ್ ರಿಸಲ್ಟ್ ನಿಮಗೆ ತೋರಿಸುತ್ತೆ. ನೀವು ಎಕ್ಸ್ಪ್ಲೋರರ್ನಲ್ಲಿ ಆಲ್ಟ್ ಡಿ ಅನ್ನು ಪ್ರೆಸ್ ಮಾಡಿ ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವ ಫೋಲ್ಡ್ರ್ ಯಾವುದು ಬೇಕಾದರೂ ಓಪನ್ ಮಾಡ್ಬೋದು. ರನ್ನಲ್ಲಿ ಟೈಪ್ ಮಾಡುವ ಯಾವ ಕಮಾಂಡ್ ಬೇಕಾದರೂ ಟೈಪ್ ಮಾಡ್ಬೋದು. ಆಗಿಲ್ಲದ್ರೆ ಒಂದು ವೆಬ್ಸೈಟನ್ನು ಓಪನ್ ಮಾಡಬೇಕು ಅಂದರೆ ಇಲ್ಲಿ ಟೈಪ್ ಮಾಡಿ ನೀವು ಓಪನ್ ಮಾಡ್ಬೋದು. ಆ ಥರ ಓಪನ್ ಮಾಡಬೇಕು ಅಂದರೆ ನೀವು ಕಂಟ್ರೋಲ್ ಶಿಫ್ಟ್ ಎಂಟ್ರಿ ಕೀಯನ್ನು ಪ್ರೆಸ್ ಮಾಡಿದರೆ ನಿಮಗೆ ಇಲ್ಲಿ HTTP ಎಂದು ಬರುತ್ತೆ. ಈಗ ನಿಮಗೆ ಬ್ರೌಸರ್ ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ.
ನಾವು ಇದನ್ನು ಕ್ಲೋಸ್ ಮಾಡ್ತೀವಿ. ನಾವು ಈಗ ಸಿ ಡ್ರೈವ್ನಲ್ಲಿ ಒಂದು ಫೋಲ್ಡ್ರನ್ನು ಓಪನ್ ಮಾಡ್ತೀವಿ. ಈ ಫೋಲ್ಡ್ರ್ ಒಳಗಡೆ ಇನ್ನೊಂದು ಸಬ್ ಫೋಲ್ಡ್ರನ್ನು ಓಪನ್ ಮಾಡ್ತೀವಿ. ಈಗ ನೀವು ಆಲ್ಟ್ ಲೆಫ್ಟ್ ಆ್ಯರೋ ಪ್ರೆಸ್ ಮಾಡಿದರೆ ನಿಮಗೆ ಪಾಂಡಿ ಫೋಲ್ಡ್ರ್ ತೋರಿಸುತ್ತೆ. ಇನ್ನೊಂದು ಬಾರಿ ಪ್ರೆಸ್ ಮಾಡಿದರೆ ಯೂಸರ್ ಫೋಲ್ಡ್ರ್ ತೋರಿಸುತ್ತೆ. ಸಿ ಡ್ರೈವ್ ಪಿ ಸಿ ತೋರಿಸುತ್ತೆ. ನೀವು ಬ್ಯಾಕ್ವರ್ಡ್ ಫಾರ್ವರ್ಡ್ ಹೋಗಬೇಕು ಅಂದರೆ ಆಲ್ಟ್ ಲೆಫ್ಟ್ ಆ್ಯರೋ ರೈಟ್ ಆ್ಯರೋ ಕೀಯನ್ನು ನೀವು ಯೂಸ್ ಮಾಡ್ಬೋದು. ಆಲ್ಟ್ ಲೆಫ್ಟ್ ಆ್ಯರೋ ರೈಟ್ ಆ್ಯರೋ ಕೀ ಯೂಸ್ ಮಾಡಿ ನೀವು ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಫಾರ್ವರ್ಡ್ ಈಸಿಯಾಗಿ ಹೋಗೋದಕ್ಕಾಗ್ತದೆ. ಈ ವ್ಯೂನಲ್ಲಿ ನೋಡಿದರೆ ನಿಮಗೆ ಹಿಡನ್ ಐಟವನ್ನು ತೋರಿಸಬೇಕು ಎಂದು ಒಂದು ಆಪ್ಷನ್ ಇದೆ. ನಾವು ಈಗ ಸಿ ಡ್ರೈವನ್ನು ಓಪನ್ ಮಾಡ್ತೀವಿ. ಸಿ ಡ್ರೈವ್ನಲ್ಲಿ ಹಿಡನ್ಸ್ ಫೈಲ್ಸ್ ಇರುತ್ತೆ. ನಮಗೆ ನಾರ್ಮಲಾಗಿ ಆ ಹಿಡನ್ ಫೈಲ್ಸ್ ತೋರಿಸಲ್ಲ. ಇಲ್ಲಿ ನಾವು ಹಿಡನ್ ಐಟಮನ್ನು ತೋರಿಸಬೇಕು ಎಂದು ಸೆಲೆಕ್ಟ್ ಮಾಡ್ತೀವಿ. ಆ ಥರ ಕ್ಲಿಕ್ ಮಾಡಿದ್ರೇನೋ ನಮಗೆ ಎಕ್ಸ್ಟ್ರಾ ಒಂದು ಫೋಲ್ಡ್ರ್ ತೋರಿಸುತ್ತದೆ. ಆದರೆ ಇಲ್ಲಿ ಇರುವ ಫೈಲ್ಸ್ ನಮಗೆ ತೋರಿಸಿಲ್ಲ. ನಾವು ಇಲ್ಲಿ CMD ಎಂದು ಟೈಪ್ ಮಾಡಿ ಕಮಾಂಡ್ ಪ್ರಾಂಪ್ಟನ್ನು ಇಲ್ಲಿ ಓಪನ್ ಮಾಡ್ತೀವಿ. ಕಮಾಂಡ್ ಪ್ರಾಂಪ್ಟ್ನಲ್ಲಿ ಅಟ್ರಿಬ್ ಎಂದು ಒಂದು ಕಮಾಂಡ್ ಇದೆ. ಈ ಕಮಾಂಡನ್ನು ನಾವು ಟೈಪ್ ಮಾಡಿ ನೋಡ್ತೀವಿ. ಈ ಕಮಾಂಡ್ ಟೈಪ್ ಮಾಡಿ ನೋಡಿದರೆ ನಮಗೆ ಸಿ ಡ್ರೈವ್ನಲ್ಲಿ ಪೇಜ್ ಫೈಲ್ ಸ್ವಾಪ್ ಫೈಲ್ ಎಂದು 2 ಫೈಲ್ ಇದೆ ಎಂದು ತೋರಿಸುತ್ತೆ. ಈ ಫೈಲನ್ನು ಅವರು ಹೈಡ್ ಮಾಡಿದ್ದಾರೆ. ಈ ಹೆಚ್ಚು ಅಂದರೆ ಹೈಡ್ ಎಂದರ್ಥ. ಈ 2 ಫೈಲ್ಸನ್ನು ಹೈಡ್ ಮಾಡಿದ್ದಾರೆ. ನಾವು ಈಗ ಹೈಡ್ ಮಾಡಿದ ಫೈಲನ್ನು ತೋರಿಸಬೇಕು ಎಂದು ಹೇಳಿದ್ದೀವಿ. ಆದರೆ ನಮಗೆ ಈ ಫೈಲ್ ತೋರಿಸಲ್ಲ. ಕಾರಣ ಏನಂದರೆ ಈ ಫೈಲ್ ಮುಂದುಗಡೆ ಎಸ್ ಎಂದಿರುತ್ತೆ. ಎಸ್ ಅಂದರೆ ಸಿಸ್ಟಮ್ ಫೈಲ್ ಎಂದರ್ಥ. ನೀವು ಹೈಡ್ ಮಾಡಿದ ಫೈಲನ್ನು ತೋರಿಸಬೇಕು ಎಂದು ಹೇಳಿದರೆ ನಿಮಗೆ ಹೈಡ್ ಮಾಡಿದ ಫೈಲ್ಸ್ ಮಾತ್ರ ತೋರಿಸುತ್ತೆ, ಸಿಸ್ಟಮ್ ಫೈಲನ್ನು ತೋರಿಸಲ್ಲ. ಈ ಫೈಲ್ನಲ್ಲಿ ಅವರು ಸಿಸ್ಟಮ್ ಫೈಲ್ ಹೈಡ್ ಎಂದು ಮಾರ್ಕ್ ಮಾಡಿದ್ದಾರೆ. ಈ ಸಿಸ್ಟಮ್ ಫೈಲನ್ನು ನಾರ್ಮಲ್ ಯೂಸರ್ಸ್ ನೋಡಬಾರದು ಎಂಬುದರಿಂದ ನಿಮಗೆ ಇಲ್ಲಿ ಆ ಫೈಲನ್ನು ತೋರಿಸಲ್ಲ. ಅಡ್ಮಿನಿಸ್ಟ್ರೇಟರ್ಗೆ ಸಿಸ್ಟಮ್ ಫೈಲನ್ನು ನೋಡಬೇಕು. ಆ ಥರ ನೋಡಬೇಕು ಅಂದರೆ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಿ ಅದರಲ್ಲಿ ಫೋಲ್ಡ್ರ್ ಆಪ್ಷನ್ ಇದೆ. ಇದರಲ್ಲಿ ವ್ಯೂನಲ್ಲಿ ಹೋಗಿ ಸಿಸ್ಟಮ್ ಫೈಲನ್ನು ತೋರಿಸಬೇಕು ಎಂದು ನಾವು ಕಾನ್ಫಿಗರ್ ಮಾಡಬೇಕು. ಇಲ್ಲಿ ಹೈಡ್ ಆಪರೇಟಿಂಗ್ ಸಿಸ್ಟಮ್ ಫೈಲ್ ಎಂದಿದೆ. ಈ ಟಿಕ್ಕನ್ನು ರಿಮೂವ್ ಮಾಡಿ ನಾವು ಓಕೆ ಕ್ಲಿಕ್ ಮಾಡಿದರೆ ನಮಗೆ ಈಗ 2 ಫೈಲನ್ನು ತೋರಿಸುತ್ತೆ. ನಾರ್ಮಲ್ ಯೂಸರ್ಗೆ ಈ ಸಿಸ್ಟಮ್ ಫೈಲನ್ನು ನೋಡಬೇಕಾಗಿಲ್ಲ. ಆದ್ದರಿಂದ ನೀವು ಈ ಫೈಲನ್ನು ನೋಡಬೇಕು ಅಂದರೆ ಫೋಲ್ಡ್ರ್ ಆಪ್ಷನಲ್ಲಿ ಹೋಗಿ ನೀವು ಅದನ್ನು ಎನೇಬಲ್ ಮಾಡಬೇಕು. ಈ ಕಮಾಂಡ್ ಪ್ರಾಂಪ್ಟ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ವಿಂಡೋಸ್ 10ನಲ್ಲಿ ಮಾಡಿದ್ದಾರೆ. ಈ ಕಮಾಂಡ್ ಪ್ರಾಂಪ್ಟ್ ಟೈಟಲ್ ಬಾರನ್ನು ರೈಟ್ ಕ್ಲಿಕ್ ಮಾಡಿ ನೀವು ಪ್ರಾಪರ್ಟಿಯನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಕಮಾಂಡ್ ಪ್ರಾಂಪ್ಟ್ ಕಲರನ್ನು ಚೇಂಜ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ ಬೇಕಾಗಿದ್ದರೆ ಆಪೋಸಿಟಿಯನ್ನು ಚೇಂಜ್ ಮಾಡ್ಬೋದು. ಇದನ್ನು ನಾವು ರೆಡ್ಯೂಸ್ ಮಾಡಿದರೆ ನಮಗೆ ಬ್ಯಾಕ್ಗ್ರೌಂಡ್ನಲ್ಲಿ ಇರುವ ಇನ್ಫಾರ್ಮೇಷನ್ ತೋರಿಸುತ್ತೆ. ಇಲ್ಲೇ ನಿಮಗೆ ಲೇಔಟ್ ಫಾಂಟ್ಸ್ ಕೊಟ್ಟಿದ್ದಾರೆ. ಫಾಂಟ್ ಸೈಜನ್ನು ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಆಪ್ಷನ್ಸ್ ಎಂದು ಒಂದು ಇದೆ. ಇದರಲ್ಲಿ ನಾವು ಕ್ವಿಕ್ ಎಡಿಟ್ ಮೋಡನ್ನು ಆನ್ ಮಾಡಿದ್ದೀವಿ. ಈ ಕಮಾಂಡ್ ಪ್ರಾಂಪ್ಟ್ನಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ. ನಾವು ಈಗ ಸಿ ಡ್ರೈವ್ನಲ್ಲಿ DAR ಎನ್ನುವ ಕಮಾಂಡನ್ನು ಟೈಪ್ ಮಾಡ್ತೀವಿ. ಈ ಇನ್ಫಾರ್ಮೇಷನನ್ನು ನಮಗೆ ಸ್ಟೋರ್ ಮಾಡಬೇಕು ಎಂದರೆ ನಾವು ಓಲ್ಡ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ DAR ಎಂದು ಟೈಪ್ ಮಾಡಿ ಒಂದು ಗ್ರೇಟರ್ ದೆನ್ ಸಿಂಬಲ್ ಟೈಪ್ ಮಾಡಿ ಡಿ ಡ್ರೈವ್ನಲ್ಲಿ ಲಿಸ್ಟ್ ಡಾಟ್ ಟೆಕ್ಸ್ಟ್ ಎಂದು ಟೈಪ್ ಮಾಡಿ ಎಂಟ್ರಿ ಕೀಯನ್ನು ಪ್ರೆಸ್ ಮಾಡ್ತೀವಿ. ಈಗ ನಾವು ಏನು ಟೈಪ್ ಮಾಡಿದ್ದೀವಿ ಅಂದರೆ ಇಲ್ಲಿ ಡೈರೆಕ್ಟ್ರಿಯನ್ನು ತೋರಿಸಬೇಕು ಎಂದು ಹೇಳಿದ್ದೀವಿ. ಈ ಡೈರೆಕ್ಟ್ರಿ ಇನ್ಫಾರ್ಮೇಷನನ್ನು ಮಾನಿಟರ್ನಲ್ಲಿ ತೋರಿಸಬೇಕಾಗಿಲ್ಲ. ಅದಕ್ಕೂ ಬದಲು ಈ ಇನ್ಫಾರ್ಮೇಷನನ್ನು ರೀಡೈರೆಕ್ಟ್ ಮಾಡಬೇಕು ಎಂದು ಹೇಳಿದ್ದೀವಿ. ಈ ಸಿಂಬಲ್ಗೆ ನಾವು ರೀಡೈರೆಕ್ಟ್ ಎಂದು ಹೇಳ್ತೀವಿ. ಮಾನಿಟರ್ನಲ್ಲಿ ಇನ್ಫಾರ್ಮೇಷನ್ ತೋರಿಸೋದಕ್ಕೆ ಬದಲು ಇಲ್ಲಿ ತೋರಿಸುವ ಈ ಎಲ್ಲ ಇನ್ಫಾರ್ಮೇಷನನ್ನು ಒಂದು ಫೈಲ್ನಲ್ಲಿ ಸ್ಟೋರ್ ಮಾಡಬೇಕು ಎಂದು ನಾವು ಹೇಳಿದ್ದೀವಿ. ಈಗ ನಾವು ಎಂಟ್ರಿ ಕೀಯನ್ನು ಪ್ರೆಸ್ ಮಾಡ್ತೀವಿ. ನಮಗೆ ಮಾನಿಟರ್ನಲ್ಲಿ ಡೈರೆಕ್ಟ್ರಿ ಇನ್ಫಾರ್ಮೇಷನನ್ನು ತೋರಿಸಲ್ಲ. ಆದರೆ ಡಿ ಡ್ರೈವ್ನಲ್ಲಿ ಆ ಫೈಲನ್ನು ಸ್ಟೋರ್ ಮಾಡಿರುತ್ತೆ. ಡಿ ಡ್ರೈವನ್ನು ಓಪನ್ ಮಾಡಿ ನೋಡಿದರೆ ಒಳಗಡೆ ಲಿಸ್ಟ್ ಎಂದು ಒಂದು ಫೈಲ್ ಇದೆ. ಇದನ್ನು ನಾವು ಓಪನ್ ಮಾಡಿ ನೋಡಿದರೆ ಡೈರೆಕ್ಟ್ರಿ ಇನ್ಫಾರ್ಮೇಷನ್ ಒಳಗಡೆ ಸ್ಟೋರ್ ಮಾಡಿರುತ್ತೆ. ಈ ಥರ ನಾವು ಓಲ್ಡ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕಮಾಂಡ್ ಪ್ರಾಂಪ್ಟ್ನಲ್ಲಿ ವರ್ಕ್ ಮಾಡಿದ್ದೀವಿ. ಆದರೆ ಈಗ ಈ ಥರ ವರ್ಕ್ ಮಾಡಬೇಕಾಗಿಲ್ಲ. ನಿಮಗೆ ಈ ಡೈರೆಕ್ಟ್ರಿ ಇನ್ಫಾರ್ಮೇಷನ್ ಬೇಕು ಎಂದರೆ ಇದನ್ನು ನೀವು ಈಸಿಯಾಗಿ ಕಾಪಿ ಮಾಡಬಹುದು. ನೀವು ನೋಟ್ ಪ್ಯಾಡ್ನಲ್ಲಿ ಯೂಸ್ ಮಾಡುವ Ctrl+C Ctrl+V ಕಮ್ಯಾಂಡ್ಸ್ ಈಗ ಕಮಾಂಡ್ ಪ್ರಾಂಪ್ಟ್ನಲ್ಲಿ ಯೂಸ್ ಮಾಡ್ಬೋದು. ಹಾಗೆಂದರೆ ಒಂದು ನೋಟ್ ಪ್ಯಾಡ್ ಥರ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಈಗ ನಾವು
ಡೈರೆಕ್ಟ್ರಿ ಇನ್ಫಾರ್ಮೇಷನ್ ಎಲ್ಲವನ್ನು ಕಾಪಿ ಮಾಡಬೇಕು ಎಂದು ಹೇಳಿದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಪ್ರೆಸ್ ಮಾಡಿ ಒಂದು ನೋಟ್ ಪ್ಯಾಡನ್ನು ನಾವು ಈಗ ಓಪನ್ ಮಾಡಿ ಅದರೊಳಗಡೆ ಈ ಇನ್ಫಾರ್ಮೇಷನನ್ನು ಕಂಟ್ರೋಲ್ ವಿ ಟೈಪ್ ಮಾಡಿ ಫೇಸ್ಟ್ ಮಾಡ್ಬೋದು. ಇದೇ ಥರ ನಾವು ಕಮಾಂಡ್ ಪ್ರಾಂಪ್ಟ್ನಲ್ಲಿ ಫೇಸ್ಟ್ ಮಾಡ್ಬೋದು. ಒಂದು ಉದಾಹರಣೆಗೆ ನಾವು ಇಲ್ಲಿ DAR ಎಂದು ಟೈಪ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ತೀವಿ. ಕಂಟ್ರೋಲ್ ಸಿ ಪ್ರೆಸ್ ಮಾಡಿ ಕಾಪಿ ಮಾಡಿ ಕಮಾಂಡ್ ಪ್ರಾಂಪ್ಟ್ನಲ್ಲಿ ಕಂಟ್ರೋಲ್ ವಿ ಟೈಪ್ ಮಾಡಿದರೆ ನಮಗೆ ಆ ಇನ್ಫಾರ್ಮೇಷನ್ ಫೇಸ್ಟ್ ಆಗುತ್ತೆ. ಈಗ ನಿಮಗೆ ಈ ಫೈಲ್ ಹೆಸರು ಮಾತ್ರ ನಿಮಗೆ ಬೇಕು ಎಂದರೆ, ಬೇರೆ ಏನೂ ಇನ್ಫಾರ್ಮೇಷನ್ ಬೇಡ ಎಂದು ಹೇಳಿದ್ರೆ ನಿಮಗೆ ಈ ಫೈಲ್ ಹೆಸರು ಮಾತ್ರ ಕಾಪಿ ಮಾಡೋದಕ್ಕಾಗ್ತದೆ. ಈಗ ನೀವು ಕಂಟ್ರೋಲ್ ಎ ಕೀ ಪ್ರೆಸ್ ಮಾಡಿದರೆ ನೋಟ್ ಪ್ಯಾಡ್ ಥರ ಎಲ್ಲವನ್ನು ಸೆಲೆಕ್ಟ್ ಆಗುತ್ತೆ. ಈಗ ನೀವು ಕಂಟ್ರೋಲ್ ಸಿ ಪ್ರೆಸ್ ಮಾಡಿ ಎಲ್ಲವನ್ನು ಕಾಪಿ ಮಾಡಬಹುದು. ಆಗಿಲ್ಲದ್ರೆ ಈ ಏರಿಯಾ ಮಾತ್ರ ಕಾಪಿ ಮಾಡಬೇಕು ಎಂದು ನೀವು ನೆನೆದರೆ ಆಲ್ಟ್ ಕೀಯನ್ನು ನೀವು ಪ್ರೆಸ್ ಮಾಡ್ತೀರಾ. ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಇಲ್ಲಿ ನೀವು ಲೆಫ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ಈ ಇನ್ಫಾರ್ಮೇಷನ್ ಮಾತ್ರ ನಮಗೆ ಕಂಟ್ರೋಲ್ ಸಿ ಟೈಪ್ ಮಾಡಿ ಕಾಪಿ ಮಾಡಬಹುದು. ಈಗ ನಾವು ಕಾಪಿ ಮಾಡಿ ನೋಟ್ ಪ್ಯಾಡ್ನಲ್ಲಿ ಕಂಟ್ರೋಲ್ ವಿ ಪ್ರೆಸ್ ಮಾಡಿದರೆ ನಾವು ಕಾಪಿ ಮಾಡಿದ ಇನ್ಫಾರ್ಮೇಷನ್ ಮಾತ್ರ ಇಲ್ಲಿ ಫೇಸ್ಟ್ ಆಗ್ತದೆ. ಕಮಾಂಡ್ ಪ್ರಾಂಪ್ಟ್ನಲ್ಲಿ ನಿಮಗೆ ಬೇಕಾಗುವ ಏರಿಯಾ ಮಾತ್ರ ಕಾಪಿ ಮಾಡೋದಕ್ಕೆ ಆಪ್ಷನ್ ಇದೆ. ಕಂಟ್ರೋಲ್ ವಿ ಕಂಟ್ರೋಲ್ ಸಿ ಆಪ್ಷನ್ ನೀವು ಈಗ ಕಮಾಂಡ್ ಪ್ರಾಂಪ್ಟ್ನಲ್ಲಿ ಯೂಸ್ ಮಾಡ್ಬೋದು. ಈ ಥರ ಕಮಾಂಡ್ನಲ್ಲಿ ನೀವು ತುಂಬ ಕಾಪಿ ಫೇಸ್ಟ್ ಮಾಡಿದರೆ ಇಲ್ಲಿ ಪ್ರಾಪರ್ಟಿನಲ್ಲಿ ಆಪ್ಷನ್ನಲ್ಲಿ ಕ್ವಿಕ್ ಎಡಿಟ್ ಮೋಡನ್ನು ನೀವು ಆನ್ ಮಾಡಬೇಕು. ಈ ಟಿಕ್ಕನ್ನು ನೀವು ಆನ್ ಮಾಡಿ ಓಕೆ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವ ಲೊಕೇಶನ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಬೋದು. ಕಮಾಂಡ್ ಪ್ರಾಂಪ್ಟನ್ನು ಕ್ಲೋಸ್ ಮಾಡೋಣ. ಈ ಫೈಲ್ ಎಕ್ಸ್ಪ್ಲೋರರ್ನಲ್ಲಿ ತುಂಬ ಆಪ್ಷನ್ ಇದೆ. ಎಲ್ಲವನ್ನು ನೀವು ಲರ್ನ್ ಮಾಡಬೇಕಾಗಿಲ್ಲ. ನಾರ್ಮಲಾಗಿ ನಾವು ಯಾವ ಆಪ್ಷನ್ಸ್ ಯೂಸ್ ಮಾಡ್ತೀವೋ ಅದನ್ನು ಲರ್ನ್ ಮಾಡಿದರೆ ಸಾಕು. ಇಲ್ಲಿ ಲೈಬ್ರರಿ ಎಂದು ಒಂದು ಆಪ್ಷನ್ ಇದೆ. ಈ ಲೈಬ್ರರಿಯನ್ನು ನಾವು ಯಾವುದಕ್ಕಾಗಿ ಯೂಸ್ ಮಾಡ್ತೀವಿ ಎಂಬುದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಥ್ಯಾಂಕ್ ಯು.